ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ರಾಮಾಯಣ ಅಯೋಧ್ಯಾಕಾಂಡ ಮುಕ್ತಾಯದ ಒಂದು ಹಂತದಲ್ಲಿದೆ. ಮುಕ್ತಾಯದ ಹಂತದಲ್ಲಿ ಪರಮ ಸಾಧ್ವಿಯಾಗಿರುವಂತಹ ಅನಸೂಯೆ ಮಾತೆ ಬಗ್ಗೆ ನಾನು ಅವರ ಜೀವನ ಚರಿತ್ರೆ ಬಗ್ಗೆ ಮನವಿ ಮಾಡ್ತೀನಿ ಅಂತ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಈ ಅನಸೂಯೆ ಮಾತೆಯ ಒಂದು ಆಶ್ರಮ ಈಗಲೂ ನಾವು ಚಿತ್ರಕೂಟ ಪರ್ವತದಲ್ಲಿ ಕಾಣಬಹುದಾಗುತ್ತೆ. ಮಧ್ಯಪ್ರದೇಶದಲ್ಲಿರುವಂಥ ಚಿತ್ರಕೂಟ ಪರ್ವತದಲ್ಲಿ ಅನಸೂಯೆ ಮಾತೆಯ ಆಶ್ರಮವನ್ನು ನಾವು ಈಗಲೂ ದರ್ಶಿಸ್ಕೊಳ್ಬಹುದು. ಆ ತಾಯಿಯ ಪಾದಸ್ಪರ್ಶ ಆಗಿರುವಂಥ ಭೂಮಿಯನ್ನು ನಾವು ಇವಾಗಲೂ ಚಿತ್ರಕೂಟ ಪರ್ವತದಲ್ಲಿ ದರ್ಶಿಸ್ಕೊಳ್ಬಹುದು ಅಂತ ನನಗೆ ಮನವಿ ಮಾಡ್ತಾ ಇದ್ದೀನಿ. ಈ ಅನಸೂಯೆ ಮಾತೆ ಕತೆ ಕೇಳಬೇಕಾದ್ರೆ ಕೆಲವಷ್ಟು ಮುಜುಗರ ಆಗುವಂಥ ವಿಷಯಗಳು ಅಂತಂದರೆ ನಮಗೆ ತಿಳಿದಲೆ ಜ್ಞಾನ ಇಲ್ಲದಲೆ ಮುಜುಗರಕ್ಕೆ ಒಳಗಾಗ್ತೀನಿ. ಅದಕ್ಕೋಸ್ಕರನೇ ನಾನು ಏನನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ನಾವು ಮುಜುಗರ ಪಡ್ಕೋಬೇಕಾಗಿಲ್ಲ. ಈ ಅನಸೂಯೆ ಮಾತೆ ಹಾಗೂ ತ್ರಿಮೂರ್ತಿಗಳ ಒಂದು ಲೀಲೆಯನ್ನು ಕೇಳಬೇಕಾದ್ರೆ ನಾವು ಮುಜುಗರ ಪಡ್ಕೋಬೇಕಾಗಿಲ್ಲ ಅಂತ ಈ ಒಂದು ಕಥೆಯನ್ನು ಹೇಳಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಮ್ಮೆ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಗಳಾಗಿರೋದ್ರಿಂದ ತ್ರಿಲೋಕ ಸಂಚಾರಿಗಳಾಗಿರ್ತಾರೆ. ಈ ಅನಸೂಯೆ ಮಾತೆ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಒಬ್ಬ ವಿಕೃತವಾಗಿರುವಂಥ ಸ್ತ್ರೀಯನ್ನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಅನಸೂಯೆ ಮಾತೆ ಹತ್ರ ಕರ್ಕೊಂಡ್ಬಂದ್ಬಿಟ್ಟು, ಅಮ್ಮ ಈಕೆಯನ್ನು ನೀನು ಪವಿತ್ರವಾಗಿ ಮಾಡು ನಿನ್ನ ತಪಶಕ್ತಿಯಿಂದ ಅಂತ ಅನಸೂಯೆ ಮಾತೆ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿದಾಗ ಆ ಮಹರ್ಷಿಗಳೇ ಯಾರೀಕೆ ಅಂತ ಕೇಳ್ತಾರಂತೆ. ಅಮ್ಮ ಪರಮ ಪಾವನವಾಗಿರುವಂಥ ಗಂಗೆಯಮ್ಮ ಈಕೆ, ಸ್ವಚ್ಛವಾಗಿರುವಂಥ ರೂಪ ಇರುವಂಥವಳು, ಶುದ್ಧ ಸ್ಫಟಿಕದಂತಹ ಆಕಾರ ಇರುವಂಥ ತಾಯಿ ಈ ಥರ ವಿಕೃತ ರೂಪಗಳಾಗ್ಬಿಟ್ಟಿದ್ದಾಳೆ, ನೋಡೋದಕ್ಕೆ ಕಪ್ಪದಾಗಿ ಭಯಂಕರವಾಗಿ ತಯಾರಾಗಿದ್ದಾಳೆ ಅಂತ ಅಮ್ಮ. ಆಗ ಅನಸೂಯೆ ಮಾತೆ ಕೇಳ್ತಾಳಂತೆ, ಅಮ್ಮ ಪರಮ ಪಾವನಿ ಗಂಗಾಮಾತ, ಯಾಕೆ ನಿನಗೆ ಈ ದುರಾವ್ಯವಸ್ಥೆ ಬಂದಿದೆ ಅಂತಂದರೆ ಏನು ಮಾಡ್ಲಮ್ಮ ಅಂತ ಗಂಗಮ್ಮ ಕಣ್ಣೀರು ಹಾಕುವಂತ ಹೇಳ್ತಾಳಂತೆ. ಎಲ್ಲರೂ ಗಂಗೆಯಲ್ಲಿ ಬಂದು ಮುಳುಗ್ತಾರೆ. ಬಂದ್ಬಿಟ್ಟು ತಮ್ಮ ಪಾಪಗಳನ್ನೆಲ್ಲವನ್ನು ಗಂಗಾರ್ಪಣ ಮಸ್ತು ಅಂತ ಹೇಳಿದಾಗ ಆ ಪಾಪಗಳನ್ನು ಸ್ವೀಕಾರ ಮಾಡಿ ನನ್ನ ರೂಪ ಈ ಥರ ಆಗ್ಬಿಟ್ಟಿದೆ, ನನ್ನ ರೂಪವನ್ನು ನಮಗೆ ಹಿಂದಿರುಗಿಸಿಕೊಡು, ಈ ಪಾಪವನ್ನೆಲ್ಲ ನಿನ್ನ ತಪಶಕ್ತಿಯಿಂದ ಕಳೆದು ಬಿಡು ಅಂತ ಗಂಗೆ ಮಾತೆಯೇ ಪ್ರಾರ್ಥನೆ ಮಾಡ್ತಾಳಂತೆ. ಯಾರು ಆ ಗಂಗೆ ಮಾತೆ? ಬ್ರಹ್ಮಕಮಂಡಲದಲ್ಲಿ ಇರುವಂಥವ್ರು, ವಿಷ್ಣುಮೂರ್ತಿಯ ಪಾದದಲ್ಲಿ ಹುಟ್ಟಿರುವಂಥವಳು, ಶಿವನ ಜಟಾಜೂಟದಲ್ಲಿ ಸದಾಕಾಲ ಶಿವನ ಶಿರಸ್ಸಿನಲ್ಲಿ ಇರುವಂಥ ಗಂಗಮ್ಮ ಅನಸೂಯೆ ಮಾತೆ ಹತ್ರ ಈ ಥರ ಕೇಳ್ತಾರಂತೆ. ಆಗ ಅನಸೂಯೆ ಮಾತೆ ಕಮಂಡಲದಿಂದ ನೀರನ್ನು ತೆಗೆದುಬಿಟ್ಟು ತಮ್ಮ ತಪೋಶಕ್ತಿಯಿಂದ ನಿನ್ನ ಪಾಪ ಎಲ್ಲ ಕಳೀಲಿ ಅಂತ ಮಂತ್ರಜಲಗಳನ್ನು ಪ್ರೋಕ್ಷಣೆ ಮಾಡುತ್ತಂತ ತಕ್ಷಣವೇ ಆಕೆಗೆ ಏನು ಶಾಪ ವಿಮೋಚನೆ, ಆ ಪಾಪ ಎಲ್ಲ ಕಳೆದ್ಬಿಟ್ಟು ಆಕೆ ಅಸಲಿಯಾಗಿರುವಂಥ ಸುಂದರವಾಗಿರುವಂಥ ಮುಗ್ಧ ಮನೋಹರವಾಗಿರುವಂಥ ಗಂಗಾಮಾತೆ ರೂಪ ಹಿಂದೆ ಬರುತ್ತಂತೆ. ಆಗ ಕೃತಜ್ಞತೆಗಳನ್ನು ಸಲ್ಲಿಸಿ ಗಂಗಾಮಾತೆ ಹಾಗೂ ನಾರದ ಮಹರ್ಷಿಗಳು ಅಲ್ಲಿಂದ ಹೊರಡ್ತಾರೆ. ಇದೇ ವಿಷಯವನ್ನು ತೆಗೆದುಕೊಂಡು ಹೋಗಿ ತ್ರಿಲೋಕ ಸಂಚಾರಿಗಳಾಗಿರೋದ್ರಿಂದ ಸತ್ಯಲೋಕದಲ್ಲಿ ಬ್ರಹ್ಮ ಮತ್ತು ವಾಣಿ ಅಂದರೆ ಸರಸ್ವತಿಗಳು ಇರಬೇಕಾದ್ರೆ ಅಲ್ಲಿ ಅನಸೂಯೆ ಮಾತೆಯನ್ನು ಕೊಂಡಾಡ್ತಾರಂತೆ. ನಂತರ ವೈಕುಂಠಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀನಾರಾಯಣರ ಹತ್ರ ಕೂಡ ಕೊಂಡಾಡ್ತಾರಂತೆ. ಮತ್ತೆ ಕೈಲಾಸಕ್ಕೆ ಬಂದ್ಬಿಟ್ಟು ಅನಸೂಯೆ ಮಾತೆ ಖ್ಯಾತಿಯನ್ನು ಅಂತಂದ್ರೆ ಅವ್ರ ತಪಶಕ್ತಿ ಅಂತದ್ದು, ಅವರು ಹೇಗೆ ಪ್ರಕೃತಿಯನ್ನು ಶಾಸಿಸ್ತಾ ಇದ್ದಾರೆ, ಆಕೆ ಎಷ್ಟು ಪವಿತ್ರಳು, ಎಷ್ಟು ಪತಿವ್ರತೆ, ಆಕೆಗೆ ಮಿಕ್ಕಿರುವಂಥ ಪತಿವ್ರತೆ ಇಲ್ಲ ಅಂತಂತಂದು ಹೊಗಳ್ದಾಗ ಒಂದು ಲೀಲಾ ನಾಟಕ ಭಗವಂತ ಆಡಿಸ್ತಾನಂತೆ. ಯಾಕೆ ಅಂತಂದ್ರೆ ಒಂದು ಉತ್ಕೃಷ್ಟವಾಗಿರುವಂಥ ದತ್ತಾತ್ರೇಯರ ಒಂದು ಆವಿರ್ಭಾವ ನಡೆಯೋದಕ್ಕೋಸ್ಕರನೇ ಭಗವಂತ ಈ ಥರ ಲೀಲಾ ನಾಟಕ ಆಡಿಸಿದ್ದಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯರು ನಮಗಿಂತ ಅನಸೂಯೆ ಪತಿವ್ರತೆ ಅಂತ ಹೇಳ್ತಾ ಇದ್ದೀರಲ್ವ, ನಿರೂಪಣೆ ಮಾಡಲಿ ಅಂತ ತ್ರಿಮೂರ್ತಿಗಳ ಹತ್ರ
ಜಗನ್ಮಾತೆಗಳು ಜಗನ್ಮಾತೆಗಳು ಹೇಳ್ತಾರಂತೆ. ಅಂದ್ರೆ ಭಗವಂತನಿ ಈ ಜಗನ್ಮಾತೆಯರಿಗೆ ಅಸೂಯೆ ಇದೆಯಾ, ಅವರು ಯಾರನ್ನಾದ್ರೂ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರ ಅಂತ ನಾವು ಇಲ್ಲಿ ತಿಳ್ಕೊಬಾರ್ದು. ಆದರೆ ಆ ಅನಸೂಯ ಮಾತೆ ಒಂದು ಪಾತಿವ್ರತ್ಯ ಶಕ್ತಿಯನ್ನು ಲೋಕಕ್ಕೆ ತಿಳಿಸೋದಕ್ಕೋಸ್ಕರ ಈ ತರ ನಾಟಕ ಆಡ್ತಾ ಇದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ನಮಗಿಂತ ಆಕೆ ಹೇಗೆ ಶ್ರೇಷ್ಠಳು ಅಂತ ನಿರೂಪಣೆ ಮಾಡಿರಿ ಅಂತ ಅಂತಾರಂತೆ. ಆಗ ಅವರು ತಮ್ಮ ಪತಿಯಂದರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಯರಿಗೆ ಹೇಳ್ತಾರಂತೆ, ನೀವು ಹೋಗ್ಬೇಕು, ಅತಿಥಿಗಳ ರೂಪದಲ್ಲಿ ಹೋಗ್ಬೇಕು, ಅನಸೂಯೆ ಹತ್ರ ನಗ್ನವಾಗಿ ನಿಮ್ಗೆ ದೇವತಾರಾಧನೆ ಅಂತಂದ್ರೆ ಊಟ ಭೋಜನ ಸ್ವೀಕಾರ ಮಾಡೋದು, ಊಟ ಬಡಿಸುವಂಥದ್ದು, ನಗ್ನವಾಗಿ ಬಡಿಸ್ರಿ ಅಂತ ಕೇಳ್ರಿ, ಅವಾಗ ನೋಡೋಣ ಅಂತ ಏನ್ ಮಾಡ್ತಾಳೋ ಅದೇ ತರ ಆಕೆ ಬಡಿಸಿದಾಳೆ ಅಂತಂತಂದ್ರೆ ಆಕೆ ಮಹಾಪತಿವ್ರತೆ ಅಂತ ನಾವು ನಂಬುತ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ತ್ರಿಮೂರ್ತಿಗಳು ಸರಿ ಅಂತ ಓಡ್ತಾರೆ. ಈ ತರ ಒಂದು ಹೆಣ್ಣಿನ ಹತ್ರ ಬಂದ್ಬಿಟ್ಟು ನಗ್ನವಾಗಿ ನೀನು ಊಟವನ್ನು ಬಡಿಸುವಂತ ಕೇಳುವಂಥದ್ದು ಸಂಸ್ಕಾರನ, ಇದು ತ್ರಿಮೂರ್ತಿಗಳು ಮಾಡಬೇಕಾಗಿರುವಂತ ಕೆಲಸನ ಅಂತ ನಮ್ಗಿಲ್ಲಿ ಅನ್ಸುತ್ತೆ. ಆದರೆ ಸಕಲ ಜಗತ್ತಿನಲ್ಲಿ ತುಂಬಿ ತೊಳಗ್ತಾ ಇರುವಂಥವ್ರು ಏನು ಚಲನೆ ಇರುವಂಥದ್ರಲ್ಲಿ, ಚಲನೆ ಇಲ್ಲದೆ ಇರುವಂಥ ವಸ್ತುವಲ್ಲಿ ತುಂಬಿ ತೊಳಗ್ತಾ ಇರುವಂಥದ್ದು ಭಗವಂತನೇ ಅಲ್ವಾ. ಅದು ವಿಷ್ಣುಮೂರ್ತಿ ವಿಷ್ಣು ಅಂತ ನಾವು ಕರ್ಕೊಬಹುದು, ಬ್ರಹ್ಮ ಅಂತ ನಾವು ಹೆಸರಿಟ್ಟಿರ್ಬೋದು, ಶಿವ ಅಂತ ನಾವು ಹೆಸರಿಟ್ಟಿರ್ಬೋದು. ಚರಾಚರ ಸೃಷ್ಟಿಯಲ್ಲಿ ಎಲ್ಲವೂ ತುಂಬಿ ತೊಳಗ್ತಾ ಇರುವಂಥವ್ರು ಯಾರು ಅಂದ್ರೆ ಭಗವಂತ. ಆ ಭಗವಂತನ ತಿಳಿದೇ ಇರುವಂತ ಏನಾದರೂ ಒಂದು ವಿಶೇಷತೆ ಅನಸೂಯ ಮಾತೆ ದೇಹದಲ್ಲಿ ಇದೆಯಾ ಅಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಇಲ್ಲ ಅಂತಂದ್ರೆ, ಅಂದ್ರೆ ಅನಸೂಯ ಮಾತೆ ಒಬ್ಬ ಮಾನವ ಸ್ತ್ರೀಯಾಗಿ ಭೂಮಿಯಲ್ಲಿ ತಿರುಗಾಡ್ತಾ ಇರ್ತಾರೆ. ಈ ಮಾನವ ಈ ಮಾನವ ದೇಹದಲ್ಲಿ ಭಗವಂತ ಏನಾದರೂ ಉಸಿರಿನ ರೂಪದಲ್ಲಿ ಇಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಶಿವ ಇರೋ ತನಕ ನಾವು ಶುಭಪ್ರದರು. ಅದೇ ಉಸಿರು ನಿಂತೋಗ್ಬಿಟ್ಟು ಶಿವ ಎದ್ದೋಗ್ಬಿಟ್ರೆ ನಾನೇನಾಗ್ತೀನಿ, ಶವ ಆಗ್ತೀನ ಇಲ್ವಾ? ಭಗವಂತ ಉಸಿರಿನ ರೂಪದಲ್ಲಿ ಇದ್ದಾನೆ. ಮತ್ತೆ ಷಟ್ಚಕ್ರಗಳು ಮೂಲಾಧಾರದಿಂದ ನಮ್ಮ 7 ಚಕ್ರಗಳಲ್ಲಿ ಮೂಲಾಧಾರದಲ್ಲಿ ಯಾರಿರ್ತಾರೆ? ಗಣಪತಿ. ಮತ್ತೆ ಸೃಷ್ಟಿ ಕಾರ್ಯದಲ್ಲಿ ಸ್ವಲ್ಪ ಮೇಲಕ್ಕೆ ಬಂದ್ರೆ ಬ್ರಹ್ಮದೇವರು ಇರ್ತಾರೆ. ಮಣಿಪೂರ ಚಕ್ರದಲ್ಲಿ ಯಾರಿರ್ತಾರೆ? ವಿಷ್ಣುಮೂರ್ತಿ ಇರ್ತಾರೆ. ಆಜ್ಞಾ ಚಕ್ರದಲ್ಲಿ ಯಾರಿರ್ತಾರೆ? ಶಿವ ಪರಮಾತ್ಮ ಇರ್ತಾರೆ. ಸಹಸ್ರಾರ ಚಕ್ರದಲ್ಲಿ ಯಾರಿರ್ತಾರೆ? ಗುರು ಇರ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆಯಲ್ಲ. ಭಗವಂತನಿಗೂ ನಮಗೂ ಭಗವಂತ ಇಲ್ಲ ಅಂತಂದ್ರೆ ನಾವು ಇರೋದು ಇಲ್ವಲ್ಲ, ನಮ್ಮ ದೇಹದಲ್ಲಿ ಇರೋದಿಲ್ವಲ್ಲ. ಪ್ರಕೃತಿಯಲ್ಲಿ ಭಗವಂತ ಇದ್ದಾನೆ, ನಮ್ಮಲ್ಲೂ ಭಗವಂತ ಇದ್ದಾನೆ. ಇನ್ನು ಅನಸೂಯ ಮಾತೆ ದೇಹದಲ್ಲಿ ಹೊಸದಾಗಿ ನೋಡುವಂಥದ್ದು ಏನಿದೆ? ನಮ್ಮ ಮುಂಗೈಯನ್ನು ನಾವು ಹೊಸದಾಗಿ ಏನಾದರೂ ನೋಡ್ಕೊಂತೀವಾ? ಇಲ್ವಲ್ಲ. ಅದೇ ತರ ಇಲ್ಲಿ ಈ ಒಂದು ಸನ್ನಿವೇಶವನ್ನು ನಾವೇನಂತ ತಿಳ್ಕೊಬೇಕಾಗುತ್ತೆ? ಪವಿತ್ರವಾಗಿ ತಿಳ್ಕೊಬೇಕೇ ವಿನಃ ಇಲ್ಲಿ ನಾವು ತ್ರಿಮೂರ್ತಿಗಳನ್ನು ತಪ್ಪು ಹಿಡಿಯೋದಾಗ್ಲಿ ಈ ತರ ಕೋರ್ಕೋಬೋದ ಒಂದು ಹೆಣ್ಣಿನ ಹತ್ರ ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು. ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಗೋಪಿಕೆಯರ ಬಟ್ಟೆ ಎತ್ಕೊಂಡು ಹೋಗಿದ್ದಾನೆ ಅಂತ ಆ ಮಹಾನುಭಾವರ ಬಗ್ಗೆ ಏನೋ ಸ್ತ್ರೀಲೋಲ ಅಂತಂತಂದು ಅವರಿಗೆ ಏನು ಅವರು ಜಗದ್ಗುರುಗಳಿಗೆ ಇವಾಗ ಬಂದಿರುವಂತ ಅಜ್ಞಾನಿಗಳನ್ನು, ಕಲಿಯುಗದ ಅಜ್ಞಾನಿಗಳು ಜಗದ್ಗುರುಗಳಾಗಿರುವಂತ ಶ್ರೀಕೃಷ್ಣನನ್ನು ಏನು ಹೇಳ್ತಾ ಇದೀವಿ, ಬರೀ ಗೋಪಿಕೆಯರ ಹಿಂದೆ ಸಲ್ಲಪ ಕಾಮದಿಂದ ಇರ್ತಾರೆ ಅಂತಂತಾರೆ. ಅದು ಭಾಗವತ ಎತ್ಕೊಂಡ್ರೆ ಇನ್ನೂ ಬಹಳಷ್ಟು ಇದಾಗುತ್ತೆ. ಅಲ್ಲಿ ಏನೋ ಆ ಗೋಪಿಕೆಯರು ಕಾತ್ಯಾಯಿನಿ ವ್ರತ ಮಾಡ್ತಾ ಇರ್ತಾರೆ. ಕಾತ್ಯಾಯಿನಿ ದೇವಿ ವ್ರತವನ್ನು ಮಾಡಬೇಕಾದ್ರೆ ಏನೋ ಅವರು ನದಿಯಲ್ಲಿ ನಗ್ನವಾಗಿ ಸ್ನಾನ ಮಾಡ್ತಾ ಇರೋದ್ರಿಂದ ವರುಣ ದೇವನ ಅಂದ್ರೆ ಜಲದೇವತೆಯ ಒಂದು ಶಾಪಕ್ಕೆ ಒಳಗಾದ್ರೆ ಒಬ್ಬ ದೇವತೆ ವರವನ್ನು ಕೊಡೋದು, ಮತ್ತೊಬ್ಬ ದೇವತೆ ಶಾಪವನ್ನು ಕೊಡೋದಿಲ್ವಲ್ಲ. ಪೂಜೆ ಪ್ರಾರಂಭಕ್ಕಿಂತಲೇ ಮುಂಚೆನೆ ವರ್ಣದೇವನ ಶಾಪವನ್ನು ಹೊಂದ್ಬಿಟ್ಟು ನಾವು ರಥಕಲ್ಪಗಳಾಗ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಅದೇನು ಸಿದ್ಧಿಸುತ್ತೆ ಅಂತ ಆ ತಪ್ಪನ್ನು ತಿದ್ದೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ 8 ವರ್ಷ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಏನೋ ಈ ತರ ಲೀಲೆಗಳನ್ನು ತೋರಿಸಿದರೆ
ವಿನಃ ಅವರು ಕಾಮದೃಷ್ಟಿಯಿಂದ ಇರೋದಿಲ್ಲ. 8 ವರ್ಷದ ಮಗುಗೆ ಏನ್ರೀ ಗೊತ್ತಿರುತ್ತೆ ಹೆಣ್ಣು ಅಂತಂದ್ರೆ ಏನು, ಕಾಮ ಅಂತಂತಂದ್ರೆ ಏನು ಅಲ್ವಾ? ಅದು ತಪ್ಪನ್ನು ತಿದ್ದೋದಕ್ಕೋಸ್ಕರ ನೀವು ಈ ಥರ ನಗ್ನವಾಗಿ ಇದು ಮಾಡಬೇಡ್ರಿ ಅಂತ ಹೇಳೋದಕ್ಕೋಸ್ಕರ ಇದು ಮಾಡ್ತಾರೆ ವಿನಃ ಅಲ್ಲಿ ಗೋಪಿಕೆಯರಿಗೆ ಹೇಳ್ತಾರೆ ನಮ್ಮ ಬಟ್ಟೆ ಕೊಡು, ನಾವು ತೀರಕ್ಕೆ ಬರ್ತೀವಿ ಕೃಷ್ಣ ಅಂತಂತಂದ್ರೆ ಅವ್ರು ಹೇಳ್ತಾರಂತೆ ಶ್ರೀಕೃಷ್ಣ ಪರಮಾತ್ಮ, ನನಗೆ ತಿಳಿದೇ ಇರುವಂಥದ್ದು ಈ ಸೃಷ್ಟಿಯಲ್ಲಿ ಏನಿದೆ, ನಿಮ್ಮ ದೇಹದಲ್ಲಿ ಏನಿದೆ, ನಾನು ನಿಮ್ಮಲ್ಲೇ ಇದ್ದು ನಿಮ್ಮ ಜೀವವನ್ನು ಕಾಪಾಡ್ತಾ ಇದ್ದೀನಿ, ನೀವು ತಿನ್ನುವಂಥ ಆಹಾರವನ್ನು ಜೀರ್ಣ ಮಾಡ್ತಾ ಇದ್ದೀನಿ, ನೀವು ಮಲ್ಕೊಂಡಾಗ ಉಸಿರಾಟ ರೂಪದಲ್ಲಿ ನಾನಿದ್ದೀನಲ್ವಾ, ಮತ್ತೆ ಯಾಕೆ ನನ್ನ ಮುಂದೆ ಬರೋದಕ್ಕೆ ನೀವು ಈ ಥರ ನಾಚಿಕೆ ಪಡ್ಕೊತಾ ಇದ್ದೀರಿ, ಮುಜುಗರ ಪಡ್ಕೊತಾ ಇದ್ದೀರಿ, ನನ್ನನ್ನು ಭಗವಂತ ಅಂತ ಸ್ವೀಕಾರ ಮಾಡ್ತಾ ಇಲ್ವಂತ ಗೋಪಿಕೆಯರಿಗೆ ಕೇಳಿದಾಗ ಅವರು ಜ್ಞಾನೋದಯ ಆಗುತ್ತೆ. ಅವರು ಬಟ್ಟೆಯನ್ನು ಉಟ್ಕೊಂಡು ಕಾತ್ಯಾಯನ ದೇವಿ ರಥವನ್ನು ಮಾಡ್ತಾರೆ. ಯಾರನ್ನು ಗಂಡನಾಗಿ ಹೊಂದಬೇಕು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನು, ಪರಮಾತ್ಮನೊಂದಿಗೆ ಆತ್ಮ ಕಲಿಯೋದೆ ಏನು ಜೀವಾತ್ಮದೊಂದಿಗೆ ಜೀವಾತ್ಮ ಪರಮಾತ್ಮನೊಂದಿಗೆ ಕಲಿಯೋದೇ ಕಲ್ಯಾಣ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಯ್ತಾ? ಶ್ರೀಕೃಷ್ಣ ಪರಮಾತ್ಮನೇ ಶ್ರೀಮದ್ ಭಾಗವತದಲ್ಲಿ ಹೇಳಿದನಲ್ವ, ನನಗೆ ತಿಳಿದೇ ಇರುವಂಥ ಇದು ಏನಾದರೂ ನಿಮ್ಮಲ್ಲಿ ಇದೆಯಾ ಅಂತ ಆಗಲೇ ಹೇಳಿದ್ದಾರೆ. ಇವಾಗ ತ್ರಿಮೂರ್ತಿಗಳು ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತಂದ್ರೆ, ಅಮ್ಮ ಈ ಥರ ಅತ್ರಿ ಮಹರ್ಷಿಗಳು ಅನಸೂಯ ಮಾತೆ ಇದ್ದಾಗ ನಮ್ಮದೊಂದು ಕೋರಿಕೆ, ನಾವು ಅವಾಗ ಅತಿಥಿ ದೇವೋಭವ ಅಲ್ಲೋ, ಅತಿಥಿಗಳ ಒಂದು ಭೋಜನ ಆದಮೇಲೆ ಊಟ ಆದಮೇಲೆ ಅವರು ಊಟ ಸ್ವೀಕಾರ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಅವಾಗ ನಮ್ಮದೊಂದು ಕಂಡೀಷನ್ ಇದೆ, ಈ ಥರ ನೀನು ನಗ್ನವಾಗಿ ನಮಗೆ ಏನೋ ಊಟವನ್ನು ಬಡಿಸಿದ್ರೆ, ನಮ್ಮ ಹೊಟ್ಟೆಯನ್ನು ತುಂಬಿಸಿದ್ರೆ ನಾವು ಸ್ವೀಕಾರ ಮಾಡ್ತೀವಿ ಅಂತ ಅಂದಾಗ ಗಂಡ ಏನು ಅನ್ಬೋದಾಗಿತ್ತು, ನೀವು ಇಲ್ಲಿಂದ ಹೋಗ್ರಿ, ನೀವು ಬಹಳ ಕೆಟ್ಟವರಾಗಿದ್ದೀರಿ, ರೌಡಿಗಳೇನೋ, ನೀವು ಹೆಣ್ಣನ್ನು ಕಾಮದೃಷ್ಟಿಯಿಂದ ನೋಡ್ತೀರಾ ಅಂತಂದು ಅತ್ರಿ ಮಹರ್ಷಿಗಳು ಅನ್ಬೋದಾಗಿತ್ತು. ಆದರೆ ತ್ರಿಕಾಲಜ್ಞಾನಿಗಳು ಬಂದಿರುವಂಥವ್ರು ಯಾರು ಅಂತ ಗೊತ್ತು, ಏನೋ ಲೀಲಾ ನಾಟಕ ನಡೀತಾ ಇದೆ ಅಂತಂದು ಗಂಡನೇ ನೀನು ಅನುಮತಿ ನೀಡ್ತಾರೆ, ನೀನು ಆ ಥರ ಅತಿಥಿಗಳಿಗೆ ಸತ್ಕಾರ ಮಾಡು ಅಂತಂದು. ಅವಾಗ ಅನಸೂಯೆ ಮಾತ ತನ್ನ ತಪಸ್ಸಿನ ಶಕ್ತಿಯಿಂದ ಆ 3 ಜನ ತ್ರಿಮೂರ್ತಿಗಳನ್ನು ಪುಟ್ಟ ಕಂದಮ್ಮಗಳಾಗಿ ತಾಯಿಯ ಎದೆ ಹಾಲನ್ನು ಕುಡಿಯುವಂಥ ಚಿಕ್ಕ ತಿಂಗಳ ಮಕ್ಕಳಾಗಿ 3 ಜನರನ್ನು ತನ್ನ ತಪೋ ಶಕ್ತಿಯಿಂದ ನೀರಿನಿಂದ ಅವರ ಮೇಲೆ ಪ್ರೋಕ್ಷಣೆ ಮಾಡ್ತದಂಗೆ ಅವ್ರಿಗೆ 3 ಜನ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಾಗ್ತಾರೆ. 3 ಜನಕ್ಕೂ ಆ ತಾಯಿ ಏನು ಮಾಡ್ತಾರೆ, ತನ್ನ ಹಾಲನ್ನು ಎದೆ ಹಾಲನ್ನು ಉಣಿಸಿ ಅಲ್ಲಿ ತೊಟ್ಲನ್ನು ಕಟ್ಬಿಟ್ಟು ಏನು ಅವ್ರಿಗೆ ಜೋಗುಳವನ್ನು ಹಾಡಿಬಿಟ್ಟು ಮಲಗಿಸ್ತಾರಂತೆ. ಏನು ಅದೃಷ್ಟ ತಾಯಿದು, ತ್ರಿಮೂರ್ತಿಗಳ ಹೊಟ್ಟೆಯನ್ನು ತುಂಬಿಸಿ ಅವರನ್ನು ಮಲಗಿಸ್ತಾರೆ ಅಂತಂದ್ರೆ ಜಗನ್ನಾಟಕವನ್ನು ಆಡಿಸುವಂಥ ಜಗನ್ನಾಟ ಸೂತ್ರಧಾರಿಗಳನ್ನೇ ಹೊಟ್ಟೆ ತುಂಬಿಸಿ ಆಡಿಸಿ ಮಲಗಿಸಿದ್ದಾರೆ ಅಂತಂದ್ರೆ ಆ ತಾಯಿ ಅದೃಷ್ಟ ಏನಿರ್ಬೋದು ಅಲ್ವಾ? ಮಲಗಿಸಿದಾಗ ತ್ರಿಮಾತೆಗಳು ಬರ್ತಾರಂತೆ. ಯಾರು? ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ದೇವಿ ಕೂಡ ಬರ್ತಾರಂತೆ. ಬಂದಾಗ ಆ ಮಕ್ಕಳನ್ನು ನೋಡ್ಬಿಟ್ಟು ಆ ತಾಯಂದರಿಗೆ ಯಾರ ಪತಿ ಯಾರು, ನಮ್ಮ ಗಂಡ ಯಾರು ಅಂತ ಅವ್ರಿಗೆ ತಿಳಿದಲೇ ಆಗ್ತಾರಂತೆ. ಆಗ ಅನಸೂಯೆ ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರಂತೆ, ಅಮ್ಮ ನಮ್ಮ ಗಂಡಂದನ್ನ ಪೂರ್ವದ ಒಂದು ರೂಪ ಕೊಡುವಂತ ಅಂದ ತಕ್ಷಣನೇ ಆ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ, ಅನಸೂಯೆ ಮತ್ತೆ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿದಾಗ ತ್ರಿಮೂರ್ತಿಗಳು ಬ್ರಹ್ಮದೇವರಾಗ್ತಾರಂತೆ, ವಿಷ್ಣುಮೂರ್ತಿ ಆಗ್ತಾರಂತೆ, ಶಿವ ಪರಮಾತ್ಮ ಆಗ್ತಾರಂತೆ. ಆಗ ಅಮ್ಮ ವಿಷ್ಣುಮೂರ್ತಿ ಹೇಗೂ ಅವತಾರ ಎತ್ತು ಬರ್ತಾ ಇರ್ತಾರೆ. ಒಮ್ಮೆ ಏನು ವಾಮನ ಮೂರ್ತಿಯಾಗಿ ಬರ್ತಾರೆ. ಆಗ ಅದಿತಿಯ ಒಂದು ಮಾತೃಪ್ರೇಮವನ್ನು ಹೊಂದಿರ್ತಾರೆ. ಶ್ರೀರಾಮಚಂದ್ರ ಪ್ರಭು ಆಗಿ ಬರ್ತಾರೆ, ಕೌಸಲ್ಯ ಮಾತೆ, ಕೈಕೆ ಮಾತೆ, 3 ಜನ ಏನೋ ಮಮಕಾರವನ್ನು ಹೊಂದುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದ್ಬಿಟ್ಟು ಇಬ್ಬಿಬ್ಬರು ತಾಯಂದಿರ ಮಮಕಾರವನ್ನು ಹೊಂದಿರ್ತಾರೆ. ಆದರೆ ಈ ಬ್ರಹ್ಮದೇವರು ಮತ್ತೆ ಶಿವನಿಗೆ ಈ ತಾಯಿ ಮಮಕಾರ ಹೇಗಿರುತ್ತೆ ಅಂತಂತಂದು ಭಗವಂತನಿಗೆ ಏನೋ ಪ್ರೀತಿಯಾಗುವಂಥದ್ದು ಯಾವುದು ಅಂದರೆ ತಾಯಿ ಮಮಕಾರ. ಈ ತಾಯಿ ಮಮಕಾರವನ್ನು ನಮಗೆ ರುಚಿ ತೋರಿಸಿದ್ಯಮ್ಮ, ನೀನೇನಾದರೂ ವರ ಕೇಳು ಅಂತ ತ್ರಿಮೂರ್ತಿಗಳು ಕೇಳಿದಾಗ ಆಕೆ ಹೇಳ್ತಾಳಂತೆ, ನೀವು 3 ಜನ ಒಂದೇ ಅವತಾರದಲ್ಲಿ ಅವತರಿಸಿ ಅಂತ ಹೇಳ್ತಾರಂತೆ. ಆದ್ದರಿಂದ ದತ್ತಾತ್ರೇಯರಾಗಿ ಅತ್ರಿ ಮಹರ್ಷಿಗಳ ಪುತ್ರರಾಗಿ ಯಾರು ಬರ್ತಾರೆ ಅಂದರೆ ದತ್ತಾತ್ರೇಯರು. ಈ ದತ್ತಾತ್ರೇಯರ ಒಂದು ಅವತಾರ
ಜಗತ್ತಿಗೆ ಬರೋದಕ್ಕೋಸ್ಕರನೇ ತ್ರಿಮೂರ್ತಿಗಳು ಹಾಗೂ ತ್ರಿಜಗನ್ಮಾತೆಗಳು ಈ 3 ಜನ ಮಾತೆಯರು ಈ ಥರ ನಾಟಕ ಆಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಈ ದತ್ತಾತ್ರೇಯ ಜೀವನ ಚರಿತ್ರೆಯನ್ನು ಓದಿದ್ರೆ ಅದೆಂಥ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಕೇಳ್ತಾ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕುರುವಾಪುರ ಅಂತಂತಂದು ಅದೊಂದು ದ್ವೀಪನೇ ಇದೆ. ದತ್ತಾವತಾರಿಗಳು ಎಷ್ಟೆಷ್ಟು ಜನ ದತ್ತಾವತಾರಿಗಳು ಬಂದು ಅದು ಆ ದತ್ತ ಚರಿತ್ರೆ ಅನ್ನುವಂಥದ್ದೇ ಒಂದು ವಿಶೇಷವಾಗಿರುವಂಥ ಸಂಪ್ರದಾಯ. ದತ್ತ ಅಂತಂತಂದರೆ ಸಾಕಲ್ವ, ಆಯುಷ್ಯನೂ ನೀಡ್ತಾನೆ, ಬುದ್ಧಿಯನ್ನು ನೀಡ್ತಾನೆ, ಮತ್ತು ನಮಗೆ ಸಕಲವನ್ನು ನೀಡ್ತಾನಲ್ವ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನೀವು ಗುರುವಾಗಿ ನಮಸ್ಕಾರ ಮಾಡ್ಕೋಬೇಕು ಅಂತಂದರೆ ಒಂದು ದಕ್ಷಿಣಾಮೂರ್ತಿಗೆ, ಇನ್ನೊಂದು ದತ್ತಾತ್ರೇಯರಿಗೆ, ನಂತರ ಗುರು ಸಾರ್ವಭೌಮರಾಗಿರುವಂಥ ರಾಘವೇಂದ್ರರಿಗೆ, ನಂತರ ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡಬೇಕೇ ವಿನಃ ಮತ್ತೊಬ್ಬ ನೀನು ದೇವತೆಗೆ ನೀನು ಗುರುವಿನ ಸ್ಥಾನದಲ್ಲಿ ನಮಸ್ಕಾರ ಮಾಡೋದಕ್ಕೆ ಈ 4 ದೇವತಾವತಾರಗಳು ನಾವು ಗುರುಸ್ಥಾನದಲ್ಲಿ ನಮಸ್ಕಾರ ಮಾಡೋದಕ್ಕೆ ಯೋಗ್ಯ ಅಂತ ಹೇಳ್ತಾರೆ. ಗಾನುಗಾಪುರದಲ್ಲಿ ಅದೆಷ್ಟೆಷ್ಟು ಮಹಿಮೆ ಇದೆಯಲ್ವ. ದತ್ತನ ಕ್ಷೇತ್ರಗಳು, ದತ್ತ ಒಬ್ಬೊಬ್ಬರಾಗಿ ಅವಧೂತರಾಗಿ ಎಷ್ಟೆಷ್ಟು ಲೀಲೆಗಳನ್ನು ತೋರಿದಾರಲ್ವ. ಇವತ್ತಿಗೂ ಈ ದತ್ತಾವತಾರಿಗಳು ಅವಧೂತ ರೂಪದಲ್ಲಿ ಭೂಮಿಯಲ್ಲಿ ನಡೆದಾಡಿ ಅನೇಕ ಜನರಿಗೆ ಏನು ನೀಡ್ತಾ ಇದ್ದಾರೆ, ಮುಕ್ತಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಚಳ್ಳಕೆರೆಯಲ್ಲಿ ದೊಡ್ಡೇರಿ ಆಶ್ರಮದಲ್ಲಿ ಸಾಕ್ಷಾತ್ ದತ್ತ ಸ್ವರೂಪಿಗಳಾಗಿರುವಂಥ ಶ್ರೀಮತ್ ಉಪಾಸಿಗಳು ಗುರುಗಳಾಗಿರುವಂಥ ಶ್ರೀಮತ್ ಉಪಾಸಿಗಳು ಅವರನ್ನೆಲ್ಲ ನಮ್ಮ ಚಳ್ಳಕೆರೆ ಪ್ರಾಂತ್ಯದಲ್ಲಿ ಅಪ್ಪಾಜಿ ಅಂತ ಕರೀತಾರೆ. ದೊಡ್ಡೇರಿ ಕ್ಷೇತ್ರ ಬಹಳ ಮಹಿಮಾನ್ವಿತವಾಗಿರುವಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ಆ ಅನುಭೂತಿಯನ್ನು ಹೊಂದಬೇಕೇ ವಿನಃ ತಪಶಕ್ತಿಯ ಒಂದು ನೆಮ್ಮದಿಯನ್ನು ಆ ಕ್ಷೇತ್ರದಲ್ಲಿ ಕಾಲಿಟ್ಬಿಟ್ರೆ ಬೇರೆ ಪ್ರಪಂಚನೇ ಹೋಗ್ಬಿಟ್ಟಿರುತ್ತೆ. ಚಳ್ಳಕೆರೆಯಿಂದ 2-3 ಕಿಲೋಮೀಟರ್ ದೂರದಲ್ಲೇ ದೊಡ್ಡೇರಿ ಕ್ಷೇತ್ರ ಇದೆ. ಇಂತಹ ದತ್ತಾವತಾರಿಗಳು ನೆಲೆಸಿರುವಂಥ ಚಳ್ಳಕೆರೆಯಲ್ಲಿ ಜನ್ಮಿಸಿರೋದು ನಮ್ಮ ಜನ್ಮಧನ್ಯ. ಹಾಗೂ ಕರ್ನಾಟಕದಲ್ಲಿ ಹಲವಾರು ದತ್ತಾವತಾರಗಳು ಜನ್ಮ ಆಗಿದ್ದಾವೆ. ಮಾಣಿಕ್ಯ ಮಹಾಪ್ರಭು ಆಗಲಿ, ಮತ್ತಷ್ಟು ಬಹಳ ಜನ ಅಂತಂದರೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಲ್ಲಿ 9 ಜನ ದತ್ತಾವತಾರಿಗಳ ಚರಿತ್ರೆಯನ್ನು ಓದಬೇಕು ಅಂತಂತಂದು ನಮ್ಮ ಇದರಲ್ಲಿ ಹೇಳ್ತಾ ಇರ್ತಾರೆ. ಆ ದತ್ತ ಚರಿತ್ರೆ, ಆ ದತ್ತಾವತಾರಿಗಳ ಚರಿತ್ರೆಯನ್ನು ಓದಿದ್ರೆ ನಮಗೆ ಆಧ್ಯಾತ್ಮಿಕವಾಗಿ ಬಹಳ ನಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ. ಮಾನವನ ಜನ್ಮಕ್ಕೆ ಬಂದಿರೋದು ಯಾಕೆ ಅಂತಂದರೆ ಭಗವಂತನ ಸೇರ್ಕೊಳೋದಕ್ಕೆ. ನಮ್ಮ ಏನಂತ ಪ್ರಾರ್ಥನೆ ಮಾಡಬೇಕು, ನಮಗೆ ಭಗವಂತ ಬೇಕು, ಭಗವಂತನೇ ಸಾಕು ಅನ್ನೋಷ್ಟು ಜ್ಞಾನವನ್ನು ಕೊಡುವಂಥದ್ದು ಯಾವುದು ಅಂತಂದರೆ ಒಂದು ದತ್ತ ಉಪಾಸನೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ತ್ರಿಮೂರ್ತಿಗಳನ್ನೇ ಚಿಕ್ಕ ಮಕ್ಕಳಾಗಿ ಮಾಡಿರುವಂಥ ಶಕ್ತಿ ಯಾವುದು ಅಂತಂದರೆ ಪಾತಿವ್ರತ್ಯ ಶಕ್ತಿ. ನಾವು ಭಾರತ ದೇಶದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಭಗವಂತನ ಹತ್ರ ಹೋಗೋದಕ್ಕೆ ಯಾವುದೇ ವೇದ ಇಲ್ಲ. ವೇದಗಳನ್ನು ರಚಿಸಿರುವಂಥದ್ರಲ್ಲಿ ಗಾರ್ಗೆಯಿ ಇದ್ದಾರೆ, ಮತ್ತಷ್ಟು ಜನ ಋಷಿಗಳು ಇರ್ತಾರೆ. ಭಗವಂತನ ತಲುಪೋದಕ್ಕೋಸ್ಕರ ಲಿಂಗಭೇದ ಇಲ್ಲದೆ ಇರುವಂಥದ್ದು ನಮ್ಮ ಸನಾತನ ಧರ್ಮ ಅಂತ ಹೇಳ್ತಾ, ಮತ್ತೊಮ್ಮೆ ಜಗನ್ಮಾತೆ ಪತಿವ್ರತೆಯರು, ಪುಣ್ಯಮೂರ್ತಿಗಳು, ತ್ಯಾಗಮಯಿಗಳು, ವೀರಮಾತೆಯರ ಜನನಿ ಆಗಿರುವಂಥ ಭಾರತಾಂಬಿಗೆ ಜಯವಾಗಲಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.